ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಠಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ. ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನಮೇಜಯ ರಾಜ ವೈಶಂಪಾಯರನ್ನ ಕುರಿತು ಕೇಳುತ್ತಾ ಇದ್ದಾನೆ. ಕೆಲವೊಂದು ರಾಜರ ವಿಶೇಷವಾದಂತಹ ಕಥೆಗಳನ್ನು ಇನ್ನಷ್ಟು ಹೇಳಬೇಕು ನೀವು. ವೃಷ್ಣಿ ವಂಶದಲ್ಲಿ ಬಂದವರ ಹೆಸರುಗಳನ್ನು ಮಾತ್ರ ಹೇಳಿದ್ದೀರಿ. ಅವರ ವಿಸ್ತಾರವಾದ ಕಥೆಗಳು ಕೂಡ ಬೇಕಾಗಿದೆ, ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಹೇಳುವವರಾಗಿ ಅಂತ ಕೇಳಿಕೊಂಡಾಗ ವೈಶಂಪಾಯನರು ಆಯಿತು ಅಂತ ಹರಿವಂಶವನ್ನ ಪ್ರವಚನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಧನ್ಯಂ ಯಶಸ್ಯಂ ಶತ್ರುಘ್ನಂ ಸ್ವರ್ಗಮಾಯು ಪ್ರವರ್ಧನಂ. ಈ ಹರಿವಂಶ ಕಥೆ ಏನಿದೆ, ಇದು ನನ್ನ ಗುರುಗಳಿಂದ ಕೇಳಲ್ಪಟ್ಟಿದ್ದೇನೆ. ನನಗೆ ಎಷ್ಟು ಸಾಮರ್ಥ್ಯ ಇದೆಯೋ ಹೇಳಲಿಕ್ಕೆ ಅಷ್ಟನ್ನು ಹೇಳುತ್ತೇನೆ. ವಿಸ್ತಾರವಾದಂತಹ ಕಥೆ, ಭಗವಂತನ ಕೀರ್ತಿಯನ್ನು ಒಳಗೊಂಡಿರುವಂಥದ್ದು ಮತ್ತು ಅನೇಕ ರಾಜರು ಭಗವಂತನ ಭಕ್ತರು, ನಿತ್ಯ ಧರ್ಮಕರ್ಮವನ್ನು ಮಾಡುತ್ತಾ ಇರುವಂತಹ ರಾಜರು, ಅವರ ಕಥೆಗಳು ಇವುಗಳನ್ನು ಕೇಳುವುದರಿಂದ ಧನ್ಯಂ ಯಶಸ್ಯಂ ಶತ್ರುಘ್ನಂ, ಧನ್ಯತೆ, ಯಶಸ್ಸು, ಶತ್ರುಗಳ ನಾಶ, ಆಯುಷ್ಯ ಅಭಿವೃದ್ಧಿ, ಕೊನೆಗೆ ಸ್ವರ್ಗಂ, ಸ್ವರ್ಗಲೋಕ ಕೂಡ ಸಿಗುತ್ತದೆ. ಆದ್ದರಿಂದ ಸೃಷ್ಟಿಯಿಂದ ಆರಂಭ ಮಾಡಿ ವೃಷ್ಣಿ ವಂಶದವರೆಗೂ ಕೂಡ ಈ ಕಥೆಯನ್ನು ನಾನು ಹೇಳುತ್ತೇನೆ ಅಂತ ಹರಿವಂಶವನ್ನು ಪ್ರಾರಂಭ ಮಾಡಿದ್ದರು. ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳ್ತಾ ಇದ್ದಾರೆ. ಮೊದಲು ಭಗವಂತ ಒಬ್ಬನೇ ಇದ್ದ, ಬೇರೆ ಯಾರೂ ಇದ್ದಿಲ್ಲ. ದುರ್ಗಾದೇವಿ ಕತ್ತಲೆಯ ರೂಪದಲ್ಲಿ ಇದ್ಲು. ಭಗವಂತ ಯೋಗ ನಿದ್ರೆಯಲ್ಲಿ ಇದ್ದ. ದುರ್ಗಾದೇವಿ ಎಚ್ಚೆತ್ತವಳಂತೆ ನಟಿಸಿ ಭಗವಂತನನ್ನು ಎಬ್ಬಿಸ್ತಾಳೆ. ಭಗವಂತ ಎದ್ದವನಂತೆ ನಟಿಸಿದ. ಇನ್ನು ಸೃಷ್ಟಿಯ ಪ್ರಾರಂಭ ಮಾಡಬೇಕು. ಭಗವಂತ ಮಾಡಿದ ಮೊದಲ ಕೆಲಸ ಏನು ಅಂದರೆ, ಸೃಷ್ಟಿ ಮಾಡಲಿಕ್ಕೆ ಬೇಕಾದಂತಹ 24 ತತ್ವಗಳನ್ನು ಸೃಷ್ಟಿ ಮಾಡಿದ. ಈ ತತ್ವಗಳ ಒಟ್ಟಿಗೆ ತತ್ವ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ.
ತತ್ವಾಭಿಮಾನಿ ದೇವತೆಗಳಿಗೆ ಹೇಳಿದ, ನೀವೆಲ್ಲ ಸೇರಿಕೊಂಡು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅಂತ. ಆ ತತ್ವಾಭಿಮಾನಿ ದೇವತೆಗಳಿಗೆ ಸಾಧ್ಯ ಆಗಲಿಲ್ಲ. ಮತ್ತೆ ಭಗವಂತನನ್ನೇ ಮೊರೆ ಹೊಕ್ಕಿದ್ದರು. ಆಗ ಭಗವಂತನೇ ಈ ಬ್ರಹ್ಮಾಂಡದ ಸೃಷ್ಟಿ ಮಾಡಿದ. ಬ್ರಹ್ಮಾಂಡದ ಸೃಷ್ಟಿ ಅಂದರೆ ಮೇಲೆ 7 ಲೋಕಗಳು, ಕೆಳಗೆ 7 ಲೋಕಗಳು, ಇಷ್ಟು ಇರುವಂತಹ 50 ಕೋಟಿ ಯೋಜನ ವಿಸ್ತಾರವಾದಂತಹ ಬ್ರಹ್ಮಾಂಡ ಇದು. ಮೊದಲಿಗೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಭಗವಂತ ಮಾಡಿದ ಕೆಲಸ, ಮೊಟ್ಟ ಮೊದಲಿಗೆ ನೀರನ್ನು ಸೃಷ್ಟಿ ಮಾಡಿದ. ನೀರನ್ನು ಸೃಷ್ಟಿ ಮಾಡಿ ಅದರಲ್ಲಿ ಮಲಗಿದ ಅಂತ, ಆ ನೀರಿನಲ್ಲಿ ಆಶ್ರಯ ಪಡ್ಕೊಂಡ. ಆದ್ದರಿಂದಲೇ ಅವನಿಗೆ ಹೆಸರು ಬಂತು ನಾರಾಯಣ ಅಂತ. ಆಪೋ ನಾರಾ ಇತಿ ಪ್ರೋಕ್ತ ಆಪೋ ವೈ ನರಸೂನವಃ ಅಯನಂ ತಸ್ಯ ತಾಹ ಪೂರ್ವಂ ತೇನ ನಾರಾಯಣ ಸ್ಮೃತಃ. ರಾ ಅಂದರೆ ನಾಶ ಆಗುವಂಥದ್ದು, ರೀಯತೆ ಅಂತ. ಯಾವುದು ನಾಶ ಆಗುವುದಿಲ್ಲವೋ ಅದು ನರ, ಅರ್ಥಾತ್ ಭಗವಂತ. ಭಗವಂತನಿಗೆ ನಾಶವೇ ಇಲ್ಲ. ಆದ್ದರಿಂದ ನರ ಅಂದರೆ ಯಾರು? ಅದು ಭಗವಂತ. ನರನಿಂದ ಸೃಷ್ಟಿಯಾಗಿದ್ದು ನೀರು. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಭಗವಂತ ಸೃಷ್ಟಿ ಮಾಡಿದ್ದು ನೀರನ್ನು. ಆದ್ದರಿಂದ ನರನಿಂದ ಸೃಷ್ಟಿಯಾದದ್ದು ನೀರು. ಆದ್ದರಿಂದ ಅದಕ್ಕೆ ಹೆಸರು ಬಂತು ನಾರ ಅಂತ. ಈ ನೀರಿನಲ್ಲಿ ಭಗವಂತ ಮಲಗಿದ್ದ, ಆಶ್ರಯ ಪಡೆಕೊಂಡ, ನೀರನ್ನು ಆಶ್ರಯಿಸಿದ ಅಂದರೆ ಏನರ್ಥ? ಅಯನ. ಆದ್ದರಿಂದಲೇ ಅವನಿಗೆ ಹೆಸರು ಬಂತು ನಾರಾಯಣ. ನೀರಿನಲ್ಲಿ ಆಶ್ರಯ ಪಡೆಕೊಂಡ, ಮಲಗಿದ, ಆದ್ದರಿಂದ ಅವನಿಗೆ ಹೆಸರು ನಾರಾಯಣ ಅಂತ ಬಂತು. ತೇನ ನಾರಾಯಣ ಸ್ಮೃತಃ. ಹೀಗೆ ನೀರಿನಲ್ಲಿ ಮಲಗಿದ ಭಗವಂತ ತನ್ನ ನಾಭಿಯಿಂದ 14 ದಳದ ಕಮಲವನ್ನು ಸೃಷ್ಟಿ ಮಾಡಿದ. ಆ ಕಮಲದಲ್ಲಿ ಬ್ರಹ್ಮನನ್ನ ಸೃಷ್ಟಿ ಮಾಡಿದ. ಕಮಲದಲ್ಲಿ ಬ್ರಹ್ಮನನ್ನ ಸೃಷ್ಟಿ ಮಾಡಿದ. ಕತ್ತಲೆ ಇತ್ತು. ಬ್ರಹ್ಮ ಹುಡುಕಿದ, ನನ್ನನ್ನು ಸೃಷ್ಟಿ ಮಾಡಿದವ ಯಾರು ಅಂತ. ಕತ್ತಲೆ, ಎಲ್ಲಿ ನೋಡಿದ್ರು ಯಾರು ಕಾಣಲಿಲ್ಲ ಬ್ರಹ್ಮನಿಗೆ. ಆ ಕಮಲದ ದಂಟಿನ ಒಳಗೆ ಹೋದ ಅಂತ. ಅಲ್ಲಿ ಹೋದರೂ ಯಾರು ಕಾಣಲಿಲ್ಲ. ಮತ್ತೆ ಮೇಲೆ ಬಂದವ, ಮತ್ತೆ 4 ಮುಖಗಳನ್ನು ಮಾಡಿಕೊಂಡ. ಎಲ್ಲ ಕಡೆ ನೋಡಿದ, ಚತುರ್ಮುಖನಾದ. ಎಲ್ಲಿಯೂ ಕೂಡ ಭಗವಂತ ಸಿಗಲಿಲ್ಲ, ಕಾಣಲಿಕ್ಕೆ ಸಿಗಲಿಲ್ಲ. ಯಾರು ಸೃಷ್ಟಿ ಮಾಡಿದ್ದಾನೆ ಅಂತ ಗೊತ್ತಾಗಲಿಲ್ಲ. ಆಗ ಒಂದು ವಾಣಿ ಕೇಳಿತು, ತಪ ಅಂತ, ತಪಸ್ಸು ಮಾಡು ಅಂತ. ಆಗ ಬ್ರಹ್ಮದೇವರು ತಪಸ್ಸು ಮಾಡಿದ್ದರು. 4 ಮುಖಗಳಿಂದ 4 ವೇದವನ್ನು ಪಠನೆ ಮಾಡಿದ್ದರು ಅಂತ. ಮತ್ತೆ ಮತ್ತೆ ತಪಸ್ಸು ಮಾಡುವಂತ ಕೇಳಿ ಬಂತು. ಮತ್ತೆ ಮತ್ತೆ ತಪಸ್ಸು ಮಾಡಿದ್ರು. ಭಗವಂತ ಬಂದ. ಸೃಷ್ಟಿಯನ್ನ ಆರಂಭ ಮಾಡುವಂತ ಭಗವಂತ ಆದೇಶ ಮಾಡಿದ. ಆಗ ಬ್ರಹ್ಮದೇವರು ಸೃಷ್ಟಿಯನ್ನ ಪ್ರಾರಂಭ ಮಾಡಿದ್ರು. ಈ ಬ್ರಹ್ಮಾಂಡದಲ್ಲಿ 2 ಭಾಗ ಮಾಡಿದ್ರು ಅಂತೆ. ಒಂದು ಮೇಲುಗಡೆ, ಒಂದು ಕೆಳಗಡೆ ಅಂತ. 14 ಲೋಕಗಳು. ಅದರಲ್ಲಿ 7 ಲೋಕಗಳು ಮೇಲೆ, 7 ಲೋಕಗಳು ಕೆಳಗೆ. ಅದಕ್ಕೆ ಹೆಸರು ಭೂಗೋಳ, ಇನ್ನೊಂದು ಖಗೋಳ ಅಂತ. ಮೇಲಿನದ್ದು ಖಗೋಳ, ಕೆಳಗಿನದ್ದು ಭೂಲೋಕ, ಅರ್ಥಾತ್ ಭೂಗೋಳ.
ಅತಲ ವಿತಲ ಸುತಲ ತಲಾತಲ ಮಹಾತಲ ರಸಾತಲ ಪಾತಾಳ ಅಂತ. ಇದು ಕೆಳಗಿನ ಲೋಕ. ಮೇಲುಗಡೆದ್ದು ಭೂರ್ಲೋಕ, ಭುವೋಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅಂತ ಹೀಗೆ 7 ಲೋಕಗಳು. ಇಷ್ಟು 2 ಭಾಗ ಮಾಡಿದ್ದಿ ಬ್ರಹ್ಮದೇವರು. 2 ಭಾಗ ಮಾಡಿ ಸೃಷ್ಟಿಯನ್ನು ಆರಂಭ ಮಾಡಿದ್ದರು. ಮೊದಲಿಗೆ ಸೃಷ್ಟಿ ಮಾಡಿದ್ದು 7 ಪ್ರಜಾಪತಿಗಳು. ಮರೀಚಿ ಮತ್ರ್ಯಂಗಿ ರಸಂ ಪುಲಸ್ತ್ಯಂ ಪುಲಹ ಕ್ರತುಂ ವಸಿಷ್ಠಂ ಚ ಮಹಾತೇಜ ಸೋಸೃಜತ್ ಸಪ್ತಮಾನಸಾನ್. ಇವರೆಲ್ಲ ಮಾನಸ ಪುತ್ರರು. ಮರೀಚಿ, ಅತ್ರಿ, ಆಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಅಂತ. ಇವರನ್ನು ಸೃಷ್ಟಿ ಮಾಡಿದ ಕೂಡಲೇ ಮತ್ತೆ 4 ಮಂದಿಯನ್ನು ಸೃಷ್ಟಿ ಮಾಡಿದ್ದರು ಮನಸ್ಸಿನಿಂದಲೇ. ಸನಕ, ಸನಂದನ, ಸನಾತನ, ಸನತ್ ಕುಮಾರ ಅಂತ. ಇವರನ್ನು ಸೃಷ್ಟಿ ಮಾಡಿ ನೀವು ಸೃಷ್ಟಿ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಅಂತ ಹೇಳಿದಾಗ ಅವರು ನಮಗೆ ಈ ಸೃಷ್ಟಿಯೆಲ್ಲ ಬೇಡ, ಭಗವಂತನೇ ಸಾಕು ಅಂತ ಹೋಗಿಬಿಟ್ರು. ಬ್ರಹ್ಮದೇವರಿಗೆ ಸಿಟ್ಟು ಬಂದಂತೆ ಆಯಿತು. ಅಂದರೆ ನಟನೆ ಮಾಡಿದ್ದರು. ಅವರ ಸಿಟ್ಟಿನಿಂದ ಭ್ರೂಮಧ್ಯದಿಂದ ಒಬ್ಬ ಹುಟ್ಟಿ ಬಂದ. ಅವನು ಹುಟ್ಟಿದಾಗಲೇ ಅಳ್ಳಿಕ್ಕೆ ಶುರು ಮಾಡಿದ. ಆದ್ದರಿಂದ ಅವನಿಗೆ ರುದ್ರ ಅಂತ ಹೆಸರನ್ನು ಇಟ್ಟು. ಅವನಿಗೆ ಹೇಳಿದ್ರು, ನೀನು ಸೃಷ್ಟಿ ಮಾಡು ಅಂತ. ಭೂತ ಗಣಗಳನ್ನೆಲ್ಲ ಸೃಷ್ಟಿ ಮಾಡಿದ್ರು ರುದ್ರದೇವರು. ಮತ್ತೆ ಬ್ರಹ್ಮದೇವರು ತಮ್ಮ ಅಂಗಾಂಗಗಳಿಂದಲೇ ಸೃಷ್ಟಿ ಮಾಡಿದ್ರು. ಪ್ರಜನಾಚ್ಚ ಮನುಷ್ಯಾನ್ ವೈ ಜಗನಾಥ್ ನಿರ್ಮಮೇ ಸುರಾನ್. ಬ್ರಹ್ಮದೇವರು ತನ್ನ ಗುಹ್ಯ ಇಂದ್ರಿಯದಿಂದ ಮನುಷ್ಯರನ್ನ, ತೊಡೆಯ ಭಾಗದಿಂದ ಅಸುರರನ್ನ, ಸಾಧ್ಯರನ್ನ, ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ. ಹೀಗೆ ಒಂದೊಂದು ಅವಯವಗಳಿಂದ ಒಬ್ಬೊಬ್ಬರನ್ನ ಸೃಷ್ಟಿ ಮಾಡಿದ್ರು. ಕೊನೆಗೆ ಬ್ರಹ್ಮದೇವರು ತಮ್ಮ ದೇಹವನ್ನೇ 2 ಭಾಗ ಮಾಡಿದ್ರು ಅಂತ. 2 ಭಾಗಗಳನ್ನು ಮಾಡಿಕೊಂಡು ಬಲಭಾಗದಿಂದ ಸ್ವಯಂಭುವ ಮನುವನ್ನು, ಎಡಭಾಗದಿಂದ ಪರಮ ಸುಂದರ ಸ್ತ್ರೀಯಾದಂತಹ ಶತರೂಪಾದೇವಿಯರನ್ನು ಸೃಷ್ಟಿ ಮಾಡಿದ್ರು. ಇಷ್ಟರವರೆಗೆ ಬ್ರಹ್ಮದೇವರು ಅವರಿಂದಲೇ ಸೃಷ್ಟಿಯಾಗ್ತಾ ಇತ್ತು. ಇನ್ನು ಮುಂದೆ ಗಂಡು ಹೆಣ್ಣಿನಿಂದ ಸೃಷ್ಟಿಯಾಗುವ ಪ್ರಕ್ರಿಯೆ, ಮೈಥುನ ಸೃಷ್ಟಿ ಆಗಬೇಕು ಅಂತ ಈ ರೀತಿಯಾಗಿ ಗಂಡು ಹೆಣ್ಣಿನ ಸೃಷ್ಟಿ ಮಾಡಿದ್ರು. ಅರ್ಧೇನ ನಾರೀ ತಸ್ಯಾಂ ಸಸಸೃಜೆ ವಿವಿಧಾ ಪ್ರಜಾ ದಿವಂ ಚ ಪೃಥಿವೀಂ ಚೈವ ಮಹಿಮ್ನಾ ವ್ಯಾಪ್ಯ ತಿಷ್ಠತಃ. ಹೀಗೆ ತನ್ನ ದೇಹವನ್ನು 2 ಭಾಗವನ್ನು ಮಾಡಿಕೊಂಡು ಬಲಭಾಗದಿಂದ ಸ್ವಯಂಭುವ ಮನುವನ್ನು, ಎಡಭಾಗದಿಂದ ಶತರೂಪ ದೇವಿಯನ್ನ ಸೃಷ್ಟಿ ಮಾಡಿದ್ರು. ಇನ್ನು ನೀವಿಬ್ಬರು ಜೋಡಿಯಾಗಿ ಸೃಷ್ಟಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಅಂತ ಹೇಳಿದ್ರು. ಅವರಿಬ್ಬರಿಗೂ ಕೂಡ ವಿವಾಹ ಮಾಡಿದ್ರು. ಮೈಥುನದಿಂದ ಪ್ರಜಾ ಸೃಷ್ಟಿ ಆಗಲಿ ಅಂತ ಆದೇಶ ಮಾಡಿತ್ತು. ಶತರೂಪಾದೇವಿಯರು ಮಾತ್ರ ಹುಟ್ಟಿದ ಕೂಡಲೇ ಅಳ್ಳಿಕೆ ಶುರು ಮಾಡಿದ್ರು ಅಂತ. ಬ್ರಹ್ಮದೇವರು ಕಾರಣವನ್ನ ಕೇಳುತ್ತಾರೆ, ಯಾಕೆ ಅಳುತ್ತಾ ಇದ್ದಿ ಅಂತ. ಆಗ ಶತರೂಪಾದೇವಿಯರು ಹೇಳಿದ ಕಾರಣ ಏನು ಅಂದರೆ, ನಾವೆಲ್ಲ ಅಬಲೆಯರು,
ನಾವು ಪರಾಧೀನರಾಗಿ ಬಿಡುತ್ತೇವೆ. ಹೆಣ್ಣು ಮಕ್ಕಳು ಯಾವತ್ತೂ ಪರಾಧೀನರಾಗಿ ಬಿಡುತ್ತೇವೆ. ಮದುವೆ ಅಂತ ಮಾಡುತ್ತಾರೆ. ಮದುವೆ ಆದ ಮೇಲೆ ಗರ್ಭವನ್ನು ಧರಿಸಬೇಕಾಗ್ತದೆ. ಆ ಗರ್ಭದ ಭಾರವನ್ನು ಹೊತ್ತುಕೊಳ್ಳಬೇಕು, ಆ ಭಾರವನ್ನು ಸಹಿಸಿಕೊಳ್ಳಬೇಕು. ಆಮೇಲೆ 10ನೇ ತಿಂಗಳಲ್ಲಿ ಆ ಗರ್ಭವನ್ನು ಹಡಿಬೇಕು. ಮಕ್ಕಳಾದ ಮೇಲೆ ಅವುಗಳ ಲಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು. ಆ ಮಕ್ಕಳ ಶಿಶುಗಳ ಮಲಮೂತ್ರಗಳ ಶುದ್ಧಿ, ಅವುಗಳು ಯಾವತ್ತೂ ಅಳುತ್ತಾ ಇರುತ್ತವೆ. ಅವುಗಳಿಗಾಗಿ ನಿದ್ರೆಯನ್ನು ಬಿಡಬೇಕಾಗ್ತದೆ. ಆ ಮಕ್ಕಳಿಗೆ ಆಗುವ ರೋಗ ರುಜಿನಗಳು ಅದರಿಂದ ರಕ್ಷಣೆ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಕೆಲಸ ಮಾಡುವಾಗ ಎಲ್ಲಿ ನಮಗೆ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಇದೆ? ಮನಸ್ಸಿಗೆ ಶಾಂತಿಯೇ ಇಲ್ಲ. ಮಕ್ಕಳನ್ನು ನೋಡುವುದು ಒಂದು ಬದಿಯಲ್ಲೇ ಅಂತ ಆದರೆ, ಗಂಡನನ್ನು ನೋಡಿಕೊಳ್ಳುವುದು ಇನ್ನೊಂದು. ನಿತ್ಯ ಪತಿ ಸೇವೆ ಮಾಡಬೇಕು, ಹೊತ್ತಿಗೆ ಅಡಿಗೆ ಇತ್ಯಾದಿಗಳನ್ನು ಮಾಡಿಕೊಡಬೇಕು, ಮನೆ ಕೆಲಸವನ್ನು ಮಾಡಬೇಕು, ಮನೆಯನ್ನ ಶುಚಿಯನ್ನಾಗಿ ಇಟ್ಟುಕೊಳ್ಬೇಕು. ಇಷ್ಟೆಲ್ಲ ಕೆಲಸ ಮಾಡುತ್ತಾ ಇರುವಾಗ ನಮ್ಮ ಆತ್ಮ ಉದ್ಧಾರ ಯಾವ ರೀತಿಯಿಂದ ಆದೀತು? ಯಾವಾಗಲೂ ಮಕ್ಕಳು ಗಂಡ ಅಂತ ಹೇಳಿ ದಿನವಿಡೀ ಕೆಲಸ ಮಾಡುತ್ತಾ ಇದ್ದರೆ ನಾವು ಯಾವಾಗ ಸಾಧನೆ ಮಾಡಬೇಕು? ಆತ್ಮ ಉದ್ಧಾರ ಹೇಗೆ ನಮ್ಮದು ಆತ್ಮ ಉದ್ಧಾರ ಹೇಗೆ ಆದೀತು ಅಂತ ಅಳತಾ ಇದ್ದೇನೆ ಅಂತ ಹೇಳಿದಾಗ ಬ್ರಹ್ಮದೇವರು ಒಂದು ವರವನ್ನು ಕೊಟ್ಟರು. ಅದ್ಯ ಪ್ರಭೃತಿ ನಾರೀಣಾಂ ಸಕ್ತಾನಾಂ ಗೇಹ ಕರ್ಮಸು ಶೌಚೇನಾಲ್ಪೇನ ಶುದ್ಧಿ ಸ್ಯಾತ್ ಪತಿ ಶುಶ್ರೂಷಣಂ ಹಿತಯತ್. ಇವತ್ತಿನಿಂದ ಆರಂಭ ಮಾಡಿ ಇನ್ನು ಸ್ತ್ರೀಯರಿಗೆ ಹೆಚ್ಚು ಕೆಲಸ ಇರುವುದಿಲ್ಲ. ಅಂದರೆ ಹೆಚ್ಚು ಶುದ್ಧರಾಗಬೇಕಾಗಿಲ್ಲ. ಅಲ್ಪ ಶೌಚದಿಂದಲೇ ಶುದ್ಧಿಯಾಗಿ ಬಿಡುತ್ತಾರೆ ಅವರು. ದೇವರ ಸ್ಮರಣೆ ಮಾಡಬೇಕು ಅಂದಾಗ ಕೈಕಾಲು ತೊಳ್ಕೊಂಡು ಸ್ನಾನ ಮಾಡಿ ಬರಬೇಕು ಅಂತ ಇಲ್ಲ. ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡಿದ ಕೂಡಲೇ ಶುದ್ಧರಾಗಿ ಬಿಡ್ತಾರೆ. ಇನ್ನು ಪತಿ ಸೇವೆ, ಮನೆ ಕೆಲಸ, ಮಕ್ಕಳ ಕೆಲಸ ಮಾಡುವಾಗ ವಿಷ್ಣು ಪೂಜೆಯತಿ ಸಂಕಲ್ಪ್ಯ, ಇದೆಲ್ಲವೂ ಕೂಡ ಭಗವಂತನ ಪೂಜೆ ಅಂತ ಸಂಕಲ್ಪ ಮಾಡಿದರೆ ಸಾಕು. ಪುರುಷರಿಗೆ ಕಷ್ಟಪಟ್ಟು ಪೂಜೆ ಇತ್ಯಾದಿಗಳನ್ನು ಮಾಡಿ ಏನು ಪುಣ್ಯ ಬರುತ್ತದೋ ಅದೆಲ್ಲವೂ ಕೂಡ ಇವರು ಮನೆ ಕೆಲಸವನ್ನು ಮಾಡುತ್ತಾ ಪತಿ ಶುಶ್ರೂಷಣೆ, ಮಕ್ಕಳ ಶುಶ್ರೂಷೆಯನ್ನು ಮಾಡುತ್ತಾ ಇರುವಾಗಲೇ ದೇವರ ಸ್ಮರಣೆ ಮಾಡಿದಾಗ ಏನು ಪುಣ್ಯ ಬರುತ್ತದೆ. ಪುರುಷರಿಗೆ ಕಷ್ಟಪಟ್ಟು ಏನು ಪುಣ್ಯ ಬರುತ್ತದೆ ಅದನ್ನು ಇವರು ಮನೆ ಕೆಲಸ ಮಾಡುತ್ತಾ ಇರುವಾಗಲೇ ದೇವರ ಸ್ಮರಣೆ ಮಾಡಿದಾಗ ಪುಣ್ಯ ಬರುತ್ತದೆ. ವಿಷ್ಣು ಪೂಜೆಯತಿ ಸಂಕಲ್ಪ್ಯ ಸ್ಮರಂತ್ಯಃ ಕೇಶವಂ ಯದಿ ಪ್ರಾಪ್ನುಯುಃ ಮಹತೀಂ ಸಿದ್ಧಿಂ ಯಥಾ ಹಿ ತಪಸಾ ದ್ವಿಜಾಃ. ಬ್ರಾಹ್ಮಣರು ಅರ್ಥಾತ್ ಪುರುಷರು ತಪಸ್ಸು ಮೊದಲಾದವುಗಳಿಂದ ಕಷ್ಟಪಟ್ಟು ಪಡೆಯುವಂತಹ ಫಲ ಅದು ಸ್ತ್ರೀಯರು
ಅಸ್ವತಂತ್ರರಾದರೂ ಕೂಡ ಸ್ವಲ್ಪ ಶುದ್ಧವನ್ನು ಮಾಡಿಕೊಂಡು ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ವಿಷ್ಣು ಪೂಜೆ ಇತಿ ಸಂಕಲ್ಪ್ಯ, ಇದೆಲ್ಲವೂ ಕೂಡ ವಿಷ್ಣುವಿನ ಪೂಜೆ ಅಂತ ಸಂಕಲ್ಪ ಮಾಡಿಕೊಂಡು ಮಾಡಿದರೆ ಅವರಿಗಿಂತಲೂ ಜಾಸ್ತಿ ಪುಣ್ಯವನ್ನು ಪಡಿತಾರೆ. ಮಾತ್ರವಲ್ಲ, ಪರತಂತ್ರಾಹ ಸ್ವತಂತ್ರಾಸ್ತಾಹ ಸಬಲ ಅಬಲ ಅಪಿ ಯಾಸ ಮನೋನುವರ್ತೇರನ್ನು ಜ್ಞಾನಿನೋ ಅಪಿ ಮಹಾಬಲಾಹ. ಸ್ತ್ರೀಯರು ಅಸ್ವತಂತ್ರರಾದರೂ ಕೂಡ ಅವರ ಪತಿ ಅಥವಾ ಬೇರೆ ಪುರುಷರು ಇವರ ಮನಸ್ಸಿನಂತೆ ನಡೀತಾರೆ. ಅವರು ಹೇಳದೆ ಏನು ನಡೆಯುವುದಿಲ್ಲ. ಆ ರೀತಿಯಾದ ವರವನ್ನ ಬ್ರಹ್ಮದೇವರು ಕೊಟ್ಟರು. ಆಗ ಶತರೂಪಾದೇವಿಯರಿಗೆ ಬಹಳ ಸಂತೋಷ ಆಯಿತು. ಈ ಸ್ವಯಂಭುವ ಮನು ಮತ್ತು ಶತರೂಪಾದೇವಿಯರು ಬ್ರಹ್ಮದೇವರ ಆದೇಶದಂತೆ ಮೈಥುನ ಸೃಷ್ಟಿಯನ್ನ ಪ್ರಾರಂಭ ಮಾಡಿದ್ರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.